ಮೂರನೇ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತಾ? ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ತುರ್ತು ಸಭೆ, ಸೌದಿ ಅರೇಬಿಯಾ ಪ್ರವಾಸ ಮೊಟಕುಗೊಳಿಸಿ ಭಾರತಕ್ಕೆ ವಾಪಸಾದ ನರೇಂದ್ರ ಮೋದಿ. ಹಾಗಾದ್ರೆ ಮೂರನೇ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತಾ? ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ತುರ್ತು ಸಭೆ, ಮಹತ್ವದ ನಿರ್ಧಾರ. ಸೌದಿ ಅರೇಬಿಯಾ ಪ್ರವಾಸ ಮೊಟಕುಗೊಳಿಸಿ ಅರ್ಧಕ್ಕೆ ನಿಲ್ಲಿಸಿ ಭಾರತಕ್ಕೆ ವಾಪಸಾದ ನರೇಂದ್ರ ಮೋದಿ. ವಾಪಸಾದ ಬೆನ್ನಲ್ಲೇ ಉನ್ನತ ಸಭೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಾಪಸ್ ಆಗ್ತಿದ್ದ ಹಾಗೆ ವಿಮಾನ ನಿಲ್ದಾಣದಲ್ಲೇ ತುರ್ತು ಸಭೆ, ಕ್ಷಣ ಮಾತ್ರವನ್ನು ಕೂಡ ಯೋಚನೆ ಮಾಡದೆ ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲೇ ತುರ್ತು ಸಭೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಕೂಡ ಇದ್ದಾರೆ. ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಸಭೆಯಲ್ಲಿ ಭಾಗಿ. ಕಾಶ್ಮೀರದ ನರಮೇಧದ ಪಾತಕಿಗಳಿಗೆ ಏನ್ ಶಿಕ್ಷೆ? ಹಾಗಾದ್ರೆ ಭಾರತದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಅಟ್ಯಾಕ್. ಹಾಗಾದ್ರೆ ಮೂರನೇ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತಾ? ಉಗ್ರರ ಅಟ್ಟಹಾಸಕ್ಕೆ ಕೊನೆ ಯಾವಾಗ? ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ತುರ್ತು ಸಭೆ, ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ರು ಆ ಪ್ರವಾಸವನ್ನ ಅರ್ಧಕ್ಕೆ ಸ್ಥಗಿತ ಮಾಡಿ ಭಾರತಕ್ಕೆ ವಾಪಸ್ ಬರಲಾಯಿತು. ವಾಪಸಾದ ಬೆನ್ನಲ್ಲೇ ಉನ್ನತ ಸಭೆ ನಡೆಸಿದ ಭಾರತದ ಪ್ರಧಾನಿ. ವಾಪಸ್ ಆಗ್ತಾ ಇದ್ದ ಹಾಗೆ ವಿಮಾನ ನಿಲ್ದಾಣದಲ್ಲೇ ತುರ್ತು ಸಭೆಗೆ. ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲೇ ತುರ್ತು ಸಭೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಮತ್ತು ವಿದೇಶಾಂಗ ಸಚಿವ ಜಯಶಂಕರ್ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಮಹತ್ವದ ಸಭೆ ನಡೆಯಲಿದ್ದು ಕಾಶ್ಮೀರದ ನರಮೇಧದ ಪಾತಕಿಗಳಿಗೆ ಏನ್ ಶಿಕ್ಷೆ? ಪ್ರವಾಸಿಗರ ಮೇಲೆ ಗುಂಡಿನ ಸುರಿಮಳೆಗೈದಂತಹ ಉಗ್ರರ ಅಟ್ಟಹಾಸಕ್ಕೆ ಯಾವಾಗ ಕೊನೆ? ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ತುರ್ತು ಸಭೆಯಾಗುತ್ತೆ. ಆ ಸಭೆಯಲ್ಲಿ ನೀವು ಗಮನಿಸ್ತಾ ಇದ್ರಿ ದೃಶ್ಯದಲ್ಲಿ. ಅವರು ಸೌದಿಯಿಂದ ಭಾರತಕ್ಕೆ ವಾಪಸ್ ಆಗ್ತಾರೆ. ಆ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿ ಕಾರ್ ತೆಗೆದುಕೊಂಡು ಹೋಗೋಣ, ಅಂದರೆ ಪ್ರಧಾನಿ ನಿವಾಸ ಇರುತ್ತೆ ಅಲ್ಲಿ ಭದ್ರತಾ ನಿವಾಸಕ್ಕೆ ಹೋಗೋಣ ಅಂತ. ಆ ಸಮಯಕ್ಕೆ ಅವರು ಅವಕಾಶವನ್ನು ಕೊಡೋದಿಲ್ಲ. ನೀವು ಗಮನಿಸ್ತಾ ಇದ್ದೀರಿ, ಭದ್ರತಾ ಸಿಬ್ಬಂದಿ ಕೇಳ್ತಾನೆ, ಕಾರ್ ಒಳಗೆ ಕೂತ್ಕೋತೀರಾ ಅಂತ. ಬೇಡ, ಇಲ್ಲೇ ನಡೆಸೋಣ ಮಹತ್ವದ ಸಭೆಯನ್ನು ಅಂತ ಹೇಳಿ ಪ್ರಧಾನಿ ಮೋದಿ ಹಾಗೆ ಅವರ ಭದ್ರತಾ ಸಿಬ್ಬಂದಿಯ ಜೊತೆ ಧೋವಲ್ ಕೂಡ ಇದ್ದಾರೆ. ಅವರ ಜೊತೆ ಅಲ್ಲೇ ಎಲ್ಲಿ ಏರ್ಪೋರ್ಟ್ನಲ್ಲಿ ತುರ್ತು ಸಭೆ ನಡೆಸುವುದಾಗಿ ತೀರ್ಮಾನ ಮಾಡಿಕೊಂಡು ಅಲ್ಲಿ ಧೋವಲ್ ಸಾನ್ನಿಧ್ಯದಲ್ಲಿ ಜೊತೆಗೆ ಜಯಶಂಕರ್ ಕೂಡ ಭಾಗಿಯಾಗ್ತಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಮಹತ್ವದ ತೀರ್ಮಾನವೊಂದು ನಡೆಯುತ್ತೆ. ಇದು ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ತುರ್ತು ಸಭೆ. ಭಾರತದ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಉಗ್ರರ ಅಟ್ಟಹಾಸಕ್ಕೆ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಅತ್ಯಂತ ಘನಘೋರ. ಅದರಲ್ಲೂ ಕೂಡ ಆ ದೃಶ್ಯ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ದೃಶ್ಯ. ವಿವಾಹಿತೆ ಪಾಪ ಗಂಡನನ್ನು ಕಳೆದುಕೊಂಡು ಆ ಒಂದು ಸ್ಥಿತಿ ಮತ್ತು ಆ ಭಾವಚಿತ್ರ ಉಗ್ರರ ಅಟ್ಟಹಾಸವನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಅಮಾನವೀಯವಾದಂಥ ಕೃತ್ಯ. ಭಾರತೀಯರನ್ನ ಗುರಿಯಾಗಿಸಿ ಇಸ್ರೇಲ್ ಮಾದರಿಯಲ್ಲೇ ಪ್ರತೀಕಾರದ ಕ್ರಮ ಕೈಗೊಳ್ಳುತ್ತಾ ಭಾರತ. ಇಸ್ರೇಲ್ಗೆ ನುಗ್ಗಿ ಇಸ್ರೇಲಿಗರನ್ನೇ ಕೊಂದಿದ್ದ ಹಮಾಸ್ ಭಯೋತ್ಪಾದಕರು, ಇದಕ್ಕೆ ಪ್ರತೀಕಾರವಾಗಿ ಹಮಾಸ್ ಪಡೆಯನ್ನೇ ಸರ್ವನಾಶ ಮಾಡಿದ್ದಂತಹ ಇಸ್ರೇಲ್. ಈಗ ಭಾರತ ಇಂತಹದ್ದೇ ಪ್ರತೀಕಾರದ ಕ್ರಮಕ್ಕೆ ಮುಂದಾಗಿದೆ. ಉರಿ ದಾಳಿಯ ಬಳಿಕ ಮೊದಲ ಸರ್ಜಿಕಲ್ ಸ್ಟ್ರೈಕ್. ಇದಾದ ಬಳಿಕ ನಡೆದಿದ್ದ ಪುಲ್ವಾಮಾ ದಾಳಿ. ಅದು ಹೆಂಗಾಯ್ತು, ಏನಾಯ್ತು, ಯಾರು ದಾಳಿ ಮಾಡಿದ್ದು ಈವರೆಗೂ ನಿಖರತೆ ಇಲ್ಲ. ಪುಲ್ವಾಮಾ ದಾಳಿಯ ಬಳಿಕ ಪ್ರತೀಕಾರವಾಗಿ ಎರಡನೇ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತಾ? ಪಾಕ್ ರಕ್ಕಸ ಭಯೋತ್ಪಾದಕರ ಹುಟ್ಟಡಗಿಸುತ್ತಾ ಮೋದಿ ಭಾರತ. ಇಸ್ರೇಲ್ ಮಾದರಿಯಲ್ಲಿ ಪ್ರತೀಕಾರ. ನಮಗೆ ನೋಡಿ, ಭಾರತಕ್ಕೆ ಯಾವುದೇ ದೇಶ ಮಾದರಿಯಲ್ಲ. ಇಸ್ರೇಲ್ಗೆ ನುಗ್ಗಿ ಇಸ್ರೇಲಿಗರನ್ನೇ ಕೊಂದಿದ್ದ ಹಮಾಸ್ ಭಾರತದ ವಿರುದ್ಧ ಯುದ್ಧ ಸಾರಲು ಮತ್ತು ಭಾರತದ ಗಡಿಯನ್ನ ಪ್ರವೇಶಿಸಿ ಭಾರತೀಯರನ್ನ ಕೊಂದಿರ್ತಕ್ಕಂತಹ ಭಯೋತ್ಪಾದಕರನ್ನ ಮತ್ತು ಉಗ್ರರನ್ನ ಕೊಲ್ಲೋದಕ್ಕೆ ಬೇರೆ ದೇಶ ಭಾರತಕ್ಕೆ ಮಾದರಿಯಾಗಬಾರದು. ಭಾರತಕ್ಕೆ ಸ್ವಯಂ ಶಕ್ತಿ ಇದೆ. ಭಾರತ ದೇಶದ ಸೈನಿಕರೇ ಉಗ್ರ ಮತ್ತು ಭಯೋತ್ಪಾದಕರನ್ನ ಹೊಡೆದುರುಳಿಸಬಹುದು. ಈಗಾಗಲೇ 2 ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ ಭಾರತದ ಗಡಿಯಲ್ಲಿ, ಅದೇ ಜಮ್ಮು ಕಾಶ್ಮೀರದಲ್ಲಿ. ಎಲ್ಲಿ ಉಗ್ರವಾದಿಗಳು ಅಥವಾ ಭಯೋತ್ಪಾದಕರು ಅಟ್ಟಹಾಸ ಮೆರೆದಿದ್ರು ಅದೇ ಸ್ಥಳದಲ್ಲಿ 2 ಭಯೋತ್ಪಾದಕರನ್ನ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಹಾಗಾಗಿ ನಮಗೆ ಇಸ್ರೇಲು ಮತ್ತೊಂದು ಮಗದೊಂದು ದೇಶ ಮಾದರಿಯಾಗಬಾರದು.
ಭಾರತಕ್ಕೆ ಭಾರತವೇ ಸಾಟಿ. ಹಾಗಾಗಿ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಯಾವ ಭಾರತೀಯನ ಹಣೆಯ ಮೇಲೆ ಗುಂಡಿಡಲಾಗಿದೋ ಕಾಶ್ಮೀರದ ಮುಸಲ್ಮಾನರು ಎದ್ದು ನಿಂತ್ಕೊಂಡು ಹೇಳ್ತಿದ್ದಾರೆ, ಕಾಶ್ಮೀರದ ಮುಸಲ್ಮಾನರು ನಾವೇ ಕೊಂದು ಹಾಕ್ತೀವಿ. ಈ ತರಹದ ಅಮಾನವೀಯವಾದಂತಹ ಕೃತ್ಯವನ್ನು ನಮ್ಮ ನಗ್ನ ನೇತ್ರಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯನ್ನು ಕಳೆದುಕೊಂಡಂತಹ ಗಂಡ ಇಡೀ ಕುಟುಂಬ ಸಮೇತರಾಗಿ ನಮ್ಮದೇ ಕರ್ನಾಟಕದ ಶಿವಮೊಗ್ಗದ ಪಾಪ ಮಗ ಬೇರೆ ಏನೋ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನಂತೆ. ಆ ಸಂತೋಷದಲ್ಲಿ ಆ ಕುಟುಂಬ ಪ್ರವಾಸಕ್ಕೆ ಹೋಗಿದೆ. ಗುರಿಯಾಗಿಸಿ ಅವರ ಹಣೆಯ ಮೇಲೆ ಗುಂಡಿಕ್ಕಲಾಗಿದೆ. ಹಾಗಾದರೆ ಉಗ್ರರ ಆ ನಿರ್ಭಾವುಕ ಹೃದಯಕ್ಕೆ ಯಾವಾಗ ಕೊನೆ? ಉಗ್ರರ ಹುಟ್ಟಡಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಭಾರತಕ್ಕೆ? ಕೌಂಟರ್ ಕೊಟ್ಟ ಜಾಗದಲ್ಲೇ ಎನ್ಕೌಂಟರ್ ಮಾಡೋದಕ್ಕೆ ಶಕ್ತರಲ್ವಾ? ಖಂಡಿತ ಶಕ್ತರು. ಭಾರತೀಯರ ರಕ್ತದ ಮೇಲೆ ಶಾಸನ ಬರೆಯುತ್ತಿರುವಂತಹ ಉಗ್ರವಾದಿ ಭಯೋತ್ಪಾದಕರನ್ನ ನಿಗ್ರಹಿಸುವಂತಹ ಎಲ್ಲ ತರಹದ ಸಾಮರ್ಥ್ಯ ಭಾರತಕ್ಕಿದೆ. ಈಗಾಗಲೇ 2 ಉಗ್ರರನ್ನ ಹೊಡೆದುರುಳಿಸಲಾಗಿದೆ ಎನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಉರಿ ದಾಳಿಯ ಬಳಿಕ ಮೊದಲ ಸರ್ಜಿಕಲ್ ಸ್ಟ್ರೈಕ್, ಇದಾದ ಬಳಿಕ ನಡೆದಿದ್ದ ಪುಲ್ವಾಮಾ ದಾಳಿಯು ಕೂಡ ಅತ್ಯಂತ ಭಯಾನಕವಾಗಿತ್ತು. 700ಕ್ಕೂ ಹೆಚ್ಚು RDX ಪ್ರವೇಶ ಮಾಡಿ ಅತ್ಯಂತ ಭಯಾನಕವಾದಂತಹ ದಾಳಿಯದಾಗಿತ್ತು. ಇಸ್ರೇಲ್ ಮಾದರಿಯಲ್ಲೇ ಪ್ರತೀಕಾರದ ಕ್ರಮ ಕೈಗೊಳ್ಳುತ್ತಾ ಭಾರತ ಇಸ್ರೇಲ್ಗೆ ನುಗ್ಗಿ ಇಸ್ರೇಲಿಗರನ್ನು ಕೊಂದಿದ್ದಂತಹ ಹಮಾಸ್, ಫೆಲಸ್ತೀನಿಗೆಯೂ ನುಗ್ಗಿ ಇಸ್ರೇಲಿಗರು ಕೂಡ ಹಮಾಸ್ ಜನರನ್ನು ಅಥವಾ ಫೆಲಸ್ತೀನಿಯರನ್ನು ಕೊಂದಿದ್ರು. ಭಾರತ ದೇಶದ ಗಡಿಯಲ್ಲಿ ಭಯೋತ್ಪಾದಕರನ್ನ ಯಾವ ತರಹದ ಪ್ರಶ್ನೆಯನ್ನ ಕೇಳಿದ್ದಾರೋ ಭಯೋತ್ಪಾದಕರು, ಅದೇ ತರಹದ ಪ್ರಶ್ನೆಗೆ ಉತ್ತರವನ್ನು ಭಾರತ ಕೊಟ್ಟೇ ತೀರುತ್ತೆ.